ಈ ವ್ಯಕ್ತಿ ಕಾನ್ಸ್ಟೇಬಲ್ ಇಂದ ಸಬ್ ಇನ್ಸ್ಪೆಕ್ಟರ್ ಆಗಬೇಕು ಅಂತ ಅನ್ಕೊಂಡಿದ್ದ. ಅದಕ್ಕೆ ಅವನು ತುಂಬಾ ಸಲ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಬರೀತಾನೆ. ಆದ್ರೆ ಅವನು ಪದೇ ಪದೇ ಫೇಲ್ ಆಗ್ತಾನೆ ಇರ್ತಾ ಇದ್ದ. ಒಂದು ದಿನ ಅವನು ತನ್ನ ಮಗ ಓದುವಾಗ ಸಿಕ್ಕಾಪಟ್ಟೆ ಬುದ್ಧಿವಂತಿಕೆಯಿಂದ ಚೀಟಿಂಗ್ ಮಾಡೋದನ್ನ ನೋಡ್ತಾನೆ. ತನ್ನ ಮಗನ ಈ ಬುದ್ಧಿವಂತಿಕೆ ನೋಡಿ ಆ ವ್ಯಕ್ತಿಯ ತಲೆಯಲ್ಲಿ ಒಂದು ಬೆಂಕಿ ಐಡಿಯಾ ಬರುತ್ತೆ. ತನ್ನ ಮಗ ಇಷ್ಟು ಬುದ್ಧಿವಂತಿಕೆಯಿಂದ ಚೀಟಿಂಗ್ ಮಾಡ್ತಾನೆ ಅಂದ್ರೆ ಅವನ ಸಹಾಯದಿಂದ ನಾನು ಕೂಡ ಪೊಲೀಸ್ ಎಕ್ಸಾಮ್ ಪಾಸ್ ಮಾಡಬಹುದು ಅಂತ ಯೋಚನೆ ಮಾಡ್ತಾನೆ. ಆದ್ರೆ ಅವನಿಗೆ ಚೀಟಿಂಗ್ ಮಾಡೋ ಸರಿಯಾದ ಟ್ರಿಕ್ ಗೊತ್ತಿರಲಿಲ್ಲ. ಅದಕ್ಕೆ ಅವನು ಮೊದಲನೇ ದಿನಾನೇ ಒಬ್ಬ ಸೀನಿಯರ್ ಆಫೀಸರ್ ಕೈಗೆ ಸಿಕ್ಕಾಕೊಳ್ತಾನೆ. ಇದರಿಂದ ಮೀಡಿಯಾದಲ್ಲಿ ಅವನಿಗೆ ಸಿಕ್ಕಾಪಟ್ಟೆ ಅವಮಾನ ಆಗೋಗುತ್ತೆ. ಮತ್ತೆ ಈ ಘಟನೆ ಆದ್ಮೇಲೆ ಅವನು ತುಂಬಾ ದಿನಗಳವರೆಗೆ ಬೇಜಾರಿಂದಾನೇ ಇರ್ತಾನೆ. ಕೊನೆಗೆ ಬೇರೆ ದಾರಿ ಇಲ್ಲದೆ ಅವನು ತನ್ನ ಮಗನ ಹತ್ರನೇ ಸಹಾಯ ಕೇಳ್ತಾನೆ. ಅದಕ್ಕೆ ಆ ಮಗ ಕೂಡ ತನ್ನ ಅಪ್ಪನಿಗೆ ಸಹಾಯ ಮಾಡೋಕೆ ಒಪ್ಕೊಳ್ತಾನೆ. ಕೆಲವು ದಿನಗಳ ತಯಾರಿ ಆದ್ಮೇಲೆ ಆ ಮಗ ತನ್ನ ಅಪ್ಪನನ್ನ ಎಕ್ಸಾಮ್ಗಾಗಿ ಪೂರ್ತಿಯಾಗಿ ರೆಡಿ ಮಾಡ್ತಾನೆ. ಇವಾಗ ಎಕ್ಸಾಮ್ ದಿನ ಆ ವ್ಯಕ್ತಿ ನಿಧಾನವಾಗಿ ಚೀಟಿಗಳನ್ನ ಆಚೆ ತೆಗೆದು ಪೇಪರ್ ಬರೆಯೋಕೆ ಶುರು ಮಾಡ್ತಾನೆ. ಆ ಚೀಟಿಗಳನ್ನ ಮೈ ಮೇಲೆ ಬೇರೆ ಬೇರೆ ಕಡೆ ಬಚ್ಚಿಟ್ಟಿದ್ದರಿಂದ ಆ ವ್ಯಕ್ತಿ ತುಂಬಾ ಈಸಿಯಾಗಿ ಎಲ್ಲಾ ಕ್ವೆಶ್ಚನ್ಸ್ಗೂ ಆನ್ಸರ್ ಬರೆದು ಬಿಡ್ತಾನೆ. ಎಷ್ಟರ ಮಟ್ಟಿಗೆ ಅಂದ್ರೆ ಈ ಸಾರಿ ಯಾವೊಬ್ಬ ದೊಡ್ಡ ಆಫೀಸರ್ ಕೂಡ ಅವನ್ನ ಹಿಡಿಯೋಕೆ ಆಗೋದಿಲ್ಲ. ಆದ್ರೆ ಇಷ್ಟೆಲ್ಲ ಕಷ್ಟಪಟ್ಟಿದ ಮೇಲೂ ಆ ವ್ಯಕ್ತಿ ಈ ಸಾರಿ ಕೂಡ ಫೇಲ್ ಆಗೋಗ್ತಾನೆ.